ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಮನ್ ವಿನಾಯಕ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಂಡೆಕಾಯಿ ಕುರ್ಕುರೆ ಮತ್ತು ಕಡ್ಲಿಕಾಳು ಗ್ರೇವಿ ಮಾಡಿದ್ದೆ ನೋಡ್ರಿ, ಮಸ್ತ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಕಡ್ಲಿಕಾಳು ಗ್ರೇವಿ ಮಾಡ್ಕೊಳಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ನಂತರ ಜೀರಿಗೆ ಹಾಕಿರಿ. ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ. ಚೆಂದಾಗಿ ಅದನ್ನು ಬಾಡಿಸ್ಕೊರಿ. ಅದಾದಮೇಲೆ ಇಲ್ಲಿ ನಾನು ಮಿಕ್ಸಿಗೆ 1-2 ಮೀಡಿಯಮ್ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಒಣ ಕೊಬ್ಬರಿ, ಕೊತ್ತಂಬರಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ. ರುಬ್ಬಿರೋ ಪೇಸ್ಟನ್ನು ಮತ್ತು ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಕುದಿಸ್ಕೊರಿ. ಸ್ವಲ್ಪ ಗಟ್ಟಿ ಆಗಲಿ. ಆಮೇಲೆ ಅರಿಶಿನ, ಖಾರದ ಪುಡಿ, ಚಿಕನ್ ಮಸಾಲ ಇತ್ತು ನನ್ನ ಕಡೆ, ಅದನ್ನು ಯೂಸ್ ಮಾಡ್ಕೊಂಡೇನಿ. ನಿಮ್ಮ ಕಡೆ ಗರಂ ಮಸಾಲ ಇದ್ದರೆ ಅದನ್ನು ಹಾಕ್ಕೊರಿ, ನಡಿತೈತಿ. ಆಮೇಲೆ ಬೇಯಿಸಿಟ್ಕೊಂಡಿರುವಂಥ ಕಡ್ಲಿಕಾಳು ಐತಲ್ಲ ಅದನ್ನು ಹಾಕ್ಕೊಂಡು ನಿಮಗೆ ಗ್ರೇವಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕುದಿಸಿದ್ರೆ ಗ್ರೇವಿ ರೆಡಿ ಆಗ್ತೈತಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡು ಬೆಂಡೆಕಾಯಿ ಪಲ್ಯ ತಿನ್ನೋಂಗಿಲ್ಲ, ಅವ್ರಿಗೆ ಅದಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಈ ರೀತಿ ಬೆಂಡೆ ಕುರ್ಕುರೆ ಮಾಡಿಕೊಟ್ಟಿರ್ತೇನೆ ಅವರಿಗೆ. ಇದನ್ನು ಇಷ್ಟಪಟ್ಟು ತಿಂತಾರೆ. ಸ್ವಚ್ಛಂಗೆ ತೊಳೆದು ಅದರ ತುಂಬನ ಕಟ್ ಮಾಡಿ ಅದನ್ನು ಉದ್ದಕ್ಕೆ ಹೆಚ್ಕೊಂಡು ಬೀಜ ಬೇಡ ಅಂತಂದ್ರೆ ಬೆಂಡೆಕಾಯಿ ಬೀಜದ ಯಾರು ತಿನ್ನೋಕೆ ಇಷ್ಟಪಡೋಂಗಿಲ್ಲಲ್ಲ, ಸೊ ಅದನ್ನು ತೆಗೆದು ಮಾಡ್ಕೊರಿ. ಇಲ್ಲ ಅಂತಂದ್ರೆ ಹಂಗೆ ಮಾಡ್ಕೊಂಡ್ರೂ ನಡಿತೈತಿ. ಸೊ ಅದಕ್ಕೆ ನಾನು ಇಲ್ಲೇ ಮಸಾಲಾನ 1-2 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡೇನಿ. ಹಾಗೆ 1 ಸ್ಪೂನ್ ಖಾರದ ಪುಡಿ, ಅರಿಶಿನ, ಉಪ್ಪು ಮತ್ತು ಒಂದು ಸ್ವಲ್ಪ ಚಿಕನ್ ಮಸಾಲ ಯೂಸ್ ಮಾಡೀನಿ ನಾನಿಲ್ಲಿ. ಜಸ್ಟ್ ಒಂದೆರಡು ಸ್ಪೂನ್ ನೀರು ಹಾಕಿ ಕಲಸಿ, ಆಮೇಲೆ ಅದನ್ನು ಬೆಂಡೆಕಾಯಿನ ಅದ್ರೊಳಗೆ ಕಲಸಿ ಸ್ವಲ್ಪ ತವ ಮೇಲೆ ಎಣ್ಣೆ ಹಾಕಿ ಫ್ರೈ ಮಾಡಿರಿ.